ವಿಚಿತ್ರವಾದ ಗ್ರಾಮ. ಒಂದ್ ಕಾಲದಲ್ಲಿ ಅಡವಿಯ ಪಕ್ಕದಲ್ಲಿ 2 ಪಕ್ಷಿಗಳ ಗ್ರಾಮ ಇತ್ತು. ಆ 2 ಪಕ್ಷಿಗಳ ಗ್ರಾಮ ಕೂಡ ಹತ್ರ ಹತ್ರ ಇದ್ರು ಕೂಡ ಆ 2 ಊರಿನಲ್ಲಿರುವ ಪಕ್ಷಿಗಳು ಒಬ್ರತ್ರ ಒಬ್ರು ಮಾತಾಡ್ಕೊಳ್ಳಲ್ಲ. ಒಂದೂರಿನಲ್ಲಿ ಟುನಿ, ಬುಜ್ಜಿ, ಚೋಟು, ಬನ್ನು, ಕುಹು ಹಾಗೂ ಕೆಲವು ಪಕ್ಷಿಗಳು ಇದ್ರು. ಇನ್ನೊಂದೂರಿನಲ್ಲಿ ಚಿಚುಕಾಗೆ, ಅವಳ ಮಗನಾದ ಚಿನ್ನುಕಾಗೆ, ಮಹಿಹದ್ದು ಹಾಗೂ ಲೂಸಿ ಪಾರಿವಾಳ ಉಳಿದ ಪಕ್ಷಿಗಳು ಇದ್ರು. ಆ 2 ಊರಿನವರು ಮಾತಾಡ್ಕೊಳ್ಳಲ್ಲ ಅನ್ನೋದ್ರಿಂದ ಆ 2 ಊರು ತುಂಬಾನೇ ಪ್ರಶಾಂತವಾಗಿತ್ತು. ಎಲ್ರು ಅವ್ರವ್ರ ಪಾಡಿಗೆ ಅವ್ರವ್ರ ಕೆಲಸನ ಮಾಡ್ಕೊಂಡು ಅವ್ರ ಜೀವನಾನ ಬಾಳ್ತಾ ಇದ್ರು. ಹೀಗೆ ದಿನಗಳು ಹೋಗ್ತಾ ಇತ್ತು. ಕೆಲವು ದಿನಗಳ ನಂತರ ಮಳೆಗಾಲ ಶುರುವಾಯಿತು. ಆದ್ರೆ 2 ಊರಿನಲ್ಲಿ ಟುನಿಗುಬ್ಬಚ್ಚಿ ಊರಿನಲ್ಲಿ ಮಾತ್ರ ಮಳೆ ಬರ್ತಿತ್ತು. ಚಿಚುಕಾಗೆ ಊರಿನಲ್ಲಿ ಮಳೆ ಬರ್ಲೇ ಇಲ್ಲ. ಟುನಿಗುಬ್ಬಚ್ಚಿಯ ಊರು ನೋಡಕ್ಕೆ ಹಚ್ಚ ಹಸಿರಾಗಿ ಇತ್ತು. ಅಲ್ಲಿದ್ದವರು ಎಲ್ರು ಕೂಡ ಅವ್ರ ಪಾಡಿಗೆ ವ್ಯವಸಾಯ ಮಾಡ್ಕೊಳ್ತಿದ್ರು. ಬುಜ್ಜಿ, ನೋಡಿದ್ಯಾ ನಮ್ ತೋಟ ಎಷ್ಟು ಹಚ್ಚ ಹಸಿರಾಗಿದೆ? ನೋಡು, ಬದನೆಕಾಯಿಲೆ ಎಷ್ಟು ದೊಡ್ಡದಾಗಿ ಬೆಳೆದಿದೆ. ಹಾ ಹೌದಮ್ಮ, ಮಳೆ ಬಂತಲ್ವಾ, ಅದಕ್ಕೆ. ಈ ಮಳೆಲಿ ಆಟ ಆಡೋದು ನಂಗೆ ತುಂಬಾನೇ ಇಷ್ಟ ಆಗಿದೆ ಅಮ್ಮ. ಗಾಳಿ ಕೂಡ ಎಷ್ಟು ತಂಪಾಗಿ ಬೀಸ್ತಿದೆ ಅಲ್ವಾ? ಹಾ ಹೌದೌದು. ಏ ಬನ್ನು, ನೋಡ್ಕೊಂಡ್ ಕಣೋ, ಅಲ್ಲಿ ಕೆಸರಿದೆ. ಪರವಾಗಿಲ್ಲಮ್ಮ, ಈ ಕೆಸರಲ್ಲಿ ಆಟ ಆಡೋದೇ ಚೆನ್ನಾಗಿದೆ. ದಿನ ಈ ರೀತಿ ಮಳೆ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಸರಿ, ನಾನೋಗಿ ಅಣಬೆ ತಗೊಂಡ್ ಬರ್ತೀನಿ. ಮಳೆಗೆ ಅಣಬೆ ಬಂದಿರ್ಬೋದು. ಆವಾಗ ಟುನಿಗುಬ್ಬಚ್ಚಿ ನಗುತ್ತಾ, ಹಾ ಸರಿ ಸರಿ, ಇವತ್ತು ಅಣಬೆ ಸಾರು ಮಾಡಿ ತಿನ್ಬೋದು ಹಾಗಂತ ಹೇಳಿದ್ಲು. ಆವಾಗ ಚೋಟಿಗಿಳಿ ಟುನಿ ಹತ್ರ ಈ ರೀತಿ ಹೇಳಿದ್ಲು. ಟುನಿ, ಪಕ್ಕದೂರಿನವ್ರನ್ನ ನೋಡಿದ್ರೆ ತುಂಬಾನು ಬೇಜಾರಾಗ್ತಾ ಇದೆ. ಪಾಪ ಆ ಊರಿನಲ್ಲಿ ಮಳೆನೇ ಬರ್ಲೇ ಇಲ್ಲ. ಆದ್ರಿಂದ ಅಲ್ಲಿರೋರು ಎಲ್ರು ಕೂಡ ಹಸುವಿಂದ ತುಂಬಾನು ಒದ್ದಾಡ್ತಿದ್ದಾರೆ. ಹಾ, ನಾನು ಕೂಡ ಅದನ್ನ ನೋಡ್ತಾನೆ ಇದ್ದೀನಿ ಚೋಟು. ಅವ್ರಿಗೇನಾದ್ರೂ ಮಾಡ್ಬೇಕು ಅಂತ ಅನಿಸ್ತಾ ಇದೆ. ಆದ್ರೆ ಏನ್ ಮಾಡೋದು? ಅವರು ನಮ್ಮ ಹತ್ರ ಮಾತಾಡೋಕ್ಕೂ ಕೂಡ ಇಷ್ಟಪಡ್ತಿಲ್ವಲ್ಲ. ಆದ್ರೆ ಅವರು ಕಷ್ಟಪಡ್ತಾ ಇದ್ದಾರೆ ಅಲ್ವಾ? ನಮಗೂ ಈ ರೀತಿ ಕಷ್ಟ ಬಂದಿದ್ರೆ ಎಷ್ಟು ಕಷ್ಟ ಆಗ್ತಿತ್ತು ಹೇಳೋ. ಅದು ಅಲ್ಲದೆ ಪಾಪ ಅಲ್ಲಿರೋ ಮಕ್ಕಳು ಕೂಡ ತುಂಬಾ ಹಸುವಿಂದ ಕಷ್ಟಪಡ್ತಿದ್ದಾರೆ. ಆವಾಗ ಟುನಿ ಯೋಚನೆ ಮಾಡಿ, ಹಾ, ಬುಜ್ಜಿ ಕೂಡ ಹೇಳಿದ್ಲು, ಆ ಕಡೆ ಚಿನ್ನು ಪಾಪ ಹಸುವಿಂದ ಕಷ್ಟಪಡ್ತಾ ಇದ್ದಾನಂತೆ. ಏನ್ ಮಾಡೋದು ಹಾಗಂತ ಮಾತಾಡ್ತಾ ಇದ್ರು. ಹೀಗಿರುವಾಗ ಚಿಚುವಿನ ಊರಿನಲ್ಲಿ ಪರಿಸ್ಥಿತಿ ತುಂಬಾನೇ ಮೋಸವಾಗಿತ್ತು. ಮಳೆ ಇಲ್ಲ ಅನ್ನೋದ್ರಿಂದ ಆ ಊರಿನಲ್ಲಿ ನೀರೂ ಇಲ್ಲ, ವ್ಯವಸಾಯನೂ ಮಾಡ್ತಾ ಇರ್ಲಿಲ್ಲ. ಆದ್ರಿಂದ ಅವರಿಗೆ ಊಟಕ್ಕೂ ಕೂಡ ದಾರಿ ಇತ್ತಿಲ್ಲ. ಪಾಪ ಮಕ್ಕಳಿಗೆ ಹಸುವು ತಡ್ಕೊಳಕ್ಕಾಗ್ತಿದ್ದಿಲ್ಲ. ಮಕ್ಕಳು ಹಸುವಿಂದ ಒದ್ದಾಡ್ತಿದ್ರು. ಆವಾಗ ಚಿಚು ಚಿನ್ನು ಹತ್ರ, ಏನೋ ಇದು, ಮಳೆನೇ ಬರ್ತಾ ಇಲ್ಲ. ಪಕ್ಕದೂರಿನಲ್ಲಿ ಮಾತ್ರ ಮಳೆ ಬರ್ತಿದೆ. ಇಲ್ಲಿ ಬಿಸಿಲು, ನನ್ನ ತಲೆನೇ ಬಿಸಿಲಿಗೆ ಒಡೆದೋಗುತ್ತೆ ಏನೋ ಅಂತ ಅನಿಸ್ತಿದೆ. ಏನ್ ಮಾಡೋದೋ ಏನೋ. ಅಮ್ಮ, ನನಗೆ ತುಂಬಾ ಹಸುವಾಗ್ತಿದೆ ಅಮ್ಮ. ಹೊಟ್ಟೆ ನೋವಾಗ್ತಿದೆ ಅಮ್ಮ. ತಿನ್ನಕ್ಕೆ ಏನಾದರೂ ಕೊಡಮ್ಮ. ಅಯ್ಯೋ, ನನ್ನ ಮಗನಿಗೆ ಹಸುವಾಗ್ತಿದೆ ಅಂತೆ, ಆದರೆ ಮನೇಲಿ ಕೊಡೋಕ್ಕೆ ಏನೂ ಇಲ್ವಲ್ಲ. ಮಹಿ, ನಿನ್ನ ಮನೇಲಿ ಏನಾದರೂ ಇದೆಯಾ? ಇದ್ರೆ ನನ್ನ ಮಗನಿಗೆ ಸ್ವಲ್ಪ ಕೊಡು. ನೀನು ಬೇರೆ ಚಿಚ್ಚೋ, ಇದ್ರೆ ನೀನು ಕೇಳೋಷ್ಟು ನಾನು ಬಿಟ್ಬಿಡ್ತೀನಾ ಏನೋ? ನನ್ನ ಮನೇಲೂ ಕೂಡ ಏನೂ ಇಲ್ಲ. ನಮ್ಮೂರಿಗೆ ಯಾಕೆ ಮಳೆ ಬರ್ತಿಲ್ವೋ ಏನೋ. ನನಗಂತೂ ಹಸುವಾಗ್ತಾ ಇದೆ, ದಾಹ ಆಗ್ತಾ ಇದೆ. ಬೇರೆ ಕುಡಿಯೋಕ್ಕೆ ನೀರಿಲ್ಲ. ಪಕ್ಕದೂರಿನವ್ರ ಹತ್ರ ಕೇಳೋಣ್ವಾ? ಅವರು ಕೊಡ್ತಾರೆ ಅಲ್ಲ. ಆವಾಗ ಚಿಚ್ಚು ಅಹಂಕಾರದಿಂದ, ಏನೋ ಇಷ್ಟು ದಿನ ಅವ್ರ ಹತ್ರ ಮಾತಾಡದೆ ಇದ್ಬಿಟ್ಟು ಇವಾಗ ದಾಹ ಹಸಿವು ಅಂತ ಅವ್ರ ಹತ್ರ ಹೋಗಿ ನಿಂತ್ರೆ ನಮ್ಮನ್ನ ನೋಡಿ ಏನು ಹೇಳ್ತಾರೆ? ನಮ್ಮನ್ನ ನೋಡಿ ಇವಾಗ ಯಾಕೆ ಬಂದ್ರಿ ಅಂತ ಕೇಳಿದ್ರೆ ಏನು ಮಾಡೋದು? ಅರೆ, ಚಿಕ್ಕ ಮಕ್ಕಳು ಹಸುವಿಗಿಂತ ನಿನಗೆ ನಿನ್ನ ಅಹಂಕಾರ ಹೆಚ್ಚಾಯ್ತಾ ಏನು ಚಿಚ್ಚೋ? ಬಾ, ನಾನು ಹೋಗ್ತಾ ಇದ್ದೀನಿ, ಬರೋರು ಬರ್ಬೋದು ಹಾಗಂತ ಹೇಳಿ ಮಹಿಹದ್ದು ಟುನಿ ಅವ್ರನ್ನ ಭೇಟಿ ಮಾಡೋದಕ್ಕೋಸ್ಕರ ಹೋಯ್ತು. ಆವಾಗ ಮಹಿ ಹಿಂದೆನೆ ಚೋಟು, ಚಿನ್ನು, ಲೂಸಿ ಕೂಡ ಹೋದ್ರು. ಅಲ್ಲ ಮಹಿ, ಇಷ್ಟು ದಿನ ಆದ್ಮೇಲೆ ಅವ್ರ ಹತ್ರ ಮಾತಾಡಕ್ ಹೋಗ್ತಾ ಇದೀವಿ. ಒಂದ್ ವೇಳೆ ಅವ್ರಿಗೆ ಏನಾದ್ರೂ ಹೇಳಿದ್ರೆ ನಮಗೆ ಕಷ್ಟ ಆಗೋದಿಲ್ವಾ? ತಪ್ಪು, ಹಾಗೆಲ್ಲ ಅವ್ರು ಹೇಳಲ್ಲ. ಅವ್ರು ಕೂಡ ನಮ್ಮ ಥರ ಪಕ್ಷಿಗಳೇ ಅಲ್ವಾ, ನಮ್ಮ ಕಷ್ಟನ ಅರ್ಥ ಮಾಡ್ಕೊಳ್ತಾರೆ. ಅದರಲ್ಲೂ ಟುನಿ ತುಂಬಾ ಒಳ್ಳೆಯವಳು ಅಂತ ನಾನು ಕೇಳಿದ್ದೀನಿ ಚಿಚ್ಚೋ. ಆದ್ರೆ ನನಗೆ ಯಾಕೋ ಭಯ ಆಗ್ತಿದೆ, ತುಂಬಾನು ಹೆದರಿಕೆ ಆಗ್ತಿದೆ. ಯಾವಾಗ್ಲೂ ಇದೇ ರೀತಿ ಭಯದಲ್ಲೇ ಇದ್ದು ತಾನೆ ಅವ್ರ ಹತ್ರ ನಾವ್ ಯಾರು ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ. ಈ ಕಡೆ ಟುನಿಗುಬ್ಬಚ್ಚಿಯ ಊರಿನಲ್ಲಿ ಎಲ್ರು ಪಕ್ಕದೂರಿನ ಬಗ್ಗೆ ಮಾತಾಡ್ತಾ ಇದ್ರು. ಅವರು ಚಿಚುವಿನ ಗ್ರಾಮದಲ್ಲಿ ಬಾಳ್ತಾ ಇದ್ದ ಎಲ್ರಿಗೂ ಕೂಡ ಹೇಗಾದ್ರೂ ಸಹಾಯ ಮಾಡ್ಬೇಕು ಅಂತ ಅಂದ್ಕೊಂಡ್ರು. ಬುಜ್ಜಿ, ಪಾಪ ಪಕ್ಕದೂರಿನವರು ಕಷ್ಟಪಡ್ತಿದ್ದಾರೆ. ಹಾ ಹೌದಮ್ಮ, ಅಲ್ಲಿ ಚಿನ್ನು ಇದ್ದಾನೆ ಅಲ್ವಾ, ಅವನು ಕೂಡ ಹಸುವಿಂದ ಕಷ್ಟಪಡ್ತಾ ಇದ್ದಾನೆ. ಅವ್ರಿಗೇನಾದ್ರೂ ನಾವು ಮಾಡ್ಲೇಬೇಕಮ್ಮ. ಆವಾಗ ಚೋಟು ಭಯದಲ್ಲಿ, ಆದ್ರೆ ಇಲ್ಲಿವರೆಗೂ ನಮ್ಮ ಹತ್ರ ಅವ್ರು ಮಾತಾಡಿದ್ದೇ ಇಲ್ಲ. ಇವಾಗ ನಾವು ಹೋಗಿ ಸಹಾಯ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರು ಅದನ್ನ ಒಪ್ಕೊಳ್ತಾರಾ? ಏನ್ ಚೋಟು ಇದು, ಅವರು ನಮಗೆ ಶತ್ರುಗಳ ಏನೋ? ನಮ್ಮ ಪಕ್ಕದೂರಿನವರು ತಾನೇ. ಅವ್ರು ಕಷ್ಟಪಡ್ತಾ ಇರುವಾಗ ಸಹಾಯ ಮಾಡ್ಬೇಕು. ನಮ್ಮಿಂದ ಆದಷ್ಟು ನಾವು ಮಾಡೋಣ. ಬುಜ್ಜಿ,
ಅವ್ರನ್ನ ಹೋಗಿ ಕರ್ಕೊಂಡು ಬರ್ತೀಯಾ? ಬುಜ್ಜಿ ಉತ್ಸಾಹದಿಂದ ಅವರೆಲ್ಲರನ್ನ ಕರ್ಕೊಂಡು ಬರೋದಕ್ಕೋಸ್ಕರ ಹೊರಗಡೆ ಹೋದ್ಲು. ನೀವೆಲ್ರೂ ಹೇಗಿದ್ದೀರಾ? ನಮ್ಮಮ್ಮ ನಿಮ್ಮೆಲ್ಲನ್ನ ಮನೆಯೊಳಗಡೆ ಕರ್ಕೊಂಡು ಬರಕ್ಕೆ ಹೇಳಿದ್ರು. ನಿಮಗೆ ಆಹಾರ ತಯಾರಾಗಿದೆ ಅಂತೆ. ಏನೋ, ಹಾಗಾದ್ರೆ ಅವರೆಲ್ಲರೂ ನಮ್ಮನ್ನ ನೋಡಿ ನಗಾಡಲ್ವಾ? ಯಾಕೆ ನಗಾಡ್ಬೇಕು? ನಮ್ಮಮ್ಮ ಆ ರೀತಿ ಮಾಡಲ್ಲ. ನಮ್ಮಮ್ಮ ಯಾವಾಗ್ಲೂ ಒಳ್ಳೇದೇ ಮಾಡ್ತಾರೆ. ಬನ್ನಿ, ಊಟ ಹಾಕ್ತೀವಿ. ಆದ್ರೆ ಬುಜ್ಜಿ, ನನಗೊಂದು ಸಂದೇಹ ಇದೆ. ನಾವು ಇಲ್ಲಿ ತನಕ ಈ ಕಡೆ ಬಂದಿದೆ ಇಲ್ವಲ್ಲ, ನೀವು ಯಾಕೆ ನಮಗೆ ಸಹಾಯ ಮಾಡ್ತಿದ್ದೀರಾ? ಯಾಕಂದ್ರೆ ಅದಮ್ಮ ಹೇಳಿದ್ದು. ನಮ್ಮಮ್ಮ ಯಾರಿಗೂ ಯಾವಾಗ್ಲೂ ಸಹಾಯ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ. ಸರಿ ಬನ್ನಿ. ಹಾಗಂತ ಹೇಳಿ ಬುಜ್ಜಿ ಅವರೆಲ್ಲರನ್ನ ಮನೆಯೊಳಗಡೆ ಕರ್ಕೊಂಡು ಹೋದೋ. ಮೊದಲನೇ ಸಲ 2 ಊರಿನ ಪಕ್ಷಿಗಳು ಕೂಡ ಮಾತಾಡ್ತಿದ್ರು. ಅವಾಗ ಟುನಿ ನಗುತ್ತಾ, ಬನ್ನಿ ಬನ್ನಿ, ಎಲ್ರು ಹೇಗಿದ್ದೀರಾ? ನಿಮ್ಮ ಹತ್ರ ಬಂದು ಮಾತಾಡ್ಬೇಕು ಅಂತ ಅನ್ಕೊಂಡಿದ್ವಿ, ಆದ್ರೆ ನಮ್ಗೆ ಸಮಯನೇ ಸಿಗ್ಲಿಲ್ಲ. ಬನ್ನಿ, ಆಹಾರ ತಯಾರಾಗಿದೆ, ಎಲ್ರು ಕೂತ್ಕೊಂಡು ಊಟ ಮಾಡೋಣ. ಅರೆ, ನೀವೆಲ್ರು ಇಷ್ಟು ಒಳ್ಳೆಯವರಾ? ಇಷ್ಟು ದಿನ ನಿಮ್ಮ ಹತ್ರ ನಾವು ಮಾತಾಡ್ತಾನೆ ಇತ್ತಿಲ್ಲ, ಆದ್ರೆ ಇವಾಗ ನಮ್ಮೆಲ್ರಿಗೂ ಸಹಾಯ ಮಾಡ್ತಿದ್ದೀರಾ? ಹಾ ಹೌದು, ನೀವೆಲ್ರೂ ನಮ್ಮ ಪಾಲಿಗೆ ದೇವ್ರ ತರ. ನಾವು ಸಹಾಯ ಕೇಳೋದಕ್ಕಿಂತ ಮುಂಚೆನೆ ನಮಗೆ ಸಹಾಯ ಮಾಡ್ತಾ ಇದ್ದೀರಾ. ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ? ನಾವೆಲ್ರೂ ಒಂದೇ ತಾನೇ. ನೀವು ಆ ಊರಿನಲ್ಲಿದ್ದೀರಾ, ನಾವು ಈ ಊರಿನಲ್ಲಿ ಇದ್ದೀವಿ ಅಷ್ಟೇ. ನಾವೆಲ್ರೂ ಕೂಡ ಒಬ್ರಿಗೊಬ್ರು ಇನ್ ಮುಂದೆ ಸಹಾಯ ಮಾಡ್ಕೊಳ್ಳೋಣ. ನಾವು ಇವತ್ತಿಂದ ಒಳ್ಳೆ ಗೆಳೆಯರಾಗಿರೋಣ. ಹಾಗೆ ಟೋನಿ ಎಲ್ರಿಗೂ ಆಹಾರ ಬಡಿಸಿದ್ಲು. ಎಲ್ರೂ ಊಟ ತಿನ್ನಕ್ಕೆ ಶುರು ಮಾಡಿದ್ರು. ಆ ಆಹಾರ ತುಂಬಾನು ಟೇಸ್ಟ್ ಆಗಿತ್ತು. ಆದ್ರಿಂದ ಚಿನ್ನು ಸಂತೋಷದಿಂದ, ಅಬ್ಬಾ, ಇಷ್ಟು ರುಚಿಕರವಾದ ಆಹಾರನ ನಾನು ಇಲ್ಲಿವರೆಗೂ ತಿಂದಿದ್ದೇ ಇಲ್ಲ ಗೊತ್ತಾ? ಹಾ ಹೌದು ಟೋನಿ, ನೀವೆಲ್ರೂ ಇಷ್ಟು ಒಳ್ಳೆಯವರು ಅಂತ ನಮಗೆ ಗೊತ್ತಿರ್ಲಿಲ್ಲ. ಇಷ್ಟು ದಿನ ನಾವು ಮಾಡಿದ್ದು ತುಂಬಾ ದೊಡ್ಡ ತಪ್ಪು. ದಯವಿಟ್ಟು ಎಲ್ರೂ ನಮ್ಮನ್ನ ಕ್ಷಮಿಸ್ಬಿಡಿ. ಹೌದು, ನಾನು ಕೂಡ ತುಂಬಾ ಅಹಂಕಾರದಿಂದ ಇದ್ದೆ, ನಿಮ್ಮ ಹತ್ರ ಯಾಕೆ ಬಂದು ಮಾತಾಡ್ಬೇಕು ಅಂತ. ಆದ್ರೆ ನಿಮ್ಮ ಹತ್ರ ಬಂದು ಮಾತಾಡ್ಮೇಲೆ ಗೊತ್ತಾಗಿದ್ದು ನೀವೆಲ್ರೂ ಎಷ್ಟು ಒಳ್ಳೆಯವರು ಅಂತ. ಅರೆ, ಇದ್ರಲ್ಲಿ ಏನಿದೆ ಇವಾಗ? ನಿಮ್ಮೂರಲ್ಲಿ ಮಳೆ ಬರ್ಲಿಲ್ಲ ಅಂತ ನಮಗ್ ಗೊತ್ತು. ನಮ್ಮೂರಲ್ಲಿ ಏನಿದೆಯೋ ಅದ್ ನಿಮಗೆ ಬೇಕಾಗಿದ್ದು ತಗೊಳ್ಳಿ. ಇಲ್ಲಿ ಎಲ್ಲಾನು ಬೆಳಿತಾನೂ ಇದೆ ಅಲ್ವಾ? ಇನ್ನೊಂದ್ ವಿಷಯ, ನಿಮ್ಮ ಗ್ರಾಮದಲ್ಲಿ ಮಳೆ ಬರ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಇಲ್ಲಿ ಮಳೆ ನೀರಿನ ನಾವು ಸೇಕರಿಸಿ ಇಡ್ತೀವಿ. ಅದನ್ನ ನೀವು ನಿಮ್ಮ ಹೊಲಕ್ಕೆ ಉಪಯೋಗ ಮಾಡ್ಕೊಳ್ಬೋದು. ಅದನ್ನ ಕೇಳಿ ಚಿಚು ಆಶ್ಚರ್ಯದಿಂದ, ಏನೋ, ನೀವು ಇಷ್ಟು ದೊಡ್ಡ ಸಹಾಯ ಮಾಡ್ತೀರಾ? ಈ ಸಹಾಯಕ್ಕೆ ನಾವು ಹೇಗೆ ಋಣ ತೀರ್ಸೋದೋ ಏನೋ. ನಿಜವಾಗ್ಲೂ ನೀವು ನಮಗೆ ದೇವ್ರ ತರ. 2 ಊರಿನ ಮಧ್ಯದಲ್ಲಿ ಸ್ನೇಹ ಶುರುವಾಗಿದೆ. ಅದೇ ಅಲ್ವಾ ಮುಖ್ಯ. ಒಟ್ಟಿಗೆ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಆ ದಿನದಿಂದ 2 ಊರಿನ ಮಧ್ಯದಲ್ಲಿ ಸ್ನೇಹ ಉಂಟಾಯಿತು. ಚಿಚು, ಲೂಸಿ, ಮಹಿ ಎಲ್ರು ಕೂಡ ಟುನಿಗುಬ್ಬಚ್ಚಿಯ ಊರಿಗೆ ಬಂದು ಅಲ್ಲಿ ಹೊಲದಲ್ಲಿ ಕಷ್ಟಪಡಕ್ಕೆ ಶುರು ಮಾಡಿದ್ರು. ಹಾಗೇನೆ ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಎಲ್ರು ತುಂಬಾನು ಸಂತೋಷವಾಗಿ ಬಾಳ್ತಾ ಇದ್ರು. ಮಹಿ, ನೋಡಿದ್ಯಾ, ಇವಾಗ ನಮ್ಮ ಗ್ರಾಮದಲ್ಲೂ ಕೂಡ ಬೆಳೆಗಳು ಬೆಳೀತಾ ಇದೆ. ಇದೆಲ್ಲದಕ್ಕೂ ಕಾರಣ ಈ ಊರಿನವರೇ ಅಲ್ವಾ? ಹೌದು ಟೋನಿ, ನಿಜವಾಗ್ಲೂ ನೀವೆಲ್ರೂ ನಮ್ಗೆ ದೇವ್ರ ತರ. ನೀವು ಮಾಡಿದ ಸಹಾಯದಿಂದಾನೇ ಇವಾಗ ನಮ್ಮೂರು ಕೂಡ ತುಂಬಾನೇ ಚೆನ್ನಾಗಿದೆ. ಈ ಸಹಾಯನ ನಾವು ಯಾವಾಗ್ಲೂ ಮರೆಯಲ್ಲ. ಹೌದು, ಇವಾಗ ನನ್ನ ಜೊತೆ ಆಟಾಡೋಕ್ಕೂ ಸುಮಾರು ಗೆಳೆಯರು ಇದ್ದಾರೆ. ಬುಜ್ಜಿ ಇದ್ದಾಳೆ, ಬನ್ನು ಇದ್ದಾನೆ. ಹೌದೌದು, ನಮಗೂ ಕೂಡ ಟುನಿ, ಚೋಟು ಅನ್ನುವ ಒಳ್ಳೆ ಗೆಳತಿಯರು ಸಿಕ್ಕಿದ್ದಾರೆ. ಇಂಥ ಗೆಳತಿಯರು ಸಿಕ್ಕಿದ್ದಕ್ಕೆ ನಾವು ಪುಣ್ಯ ಮಾಡಿರ್ಬೇಕು. ಚಿಚು, ನಾವೆಲ್ರೂ ಯಾವಾಗ್ಲೂ ಒಟ್ಟಿಗೆ ಇದ್ರೆ ಏನ್ ಬೇಕಾದ್ರೂ ಮಾಡಕ್ಕಾಗುತ್ತೆ. ಹಾ ಹೌದು, ಇವಾಗ ನಾವು ಒಂದು ದೊಡ್ಡ ಕುಟುಂಬ ತರ ಇದ್ದೀವಿ ಅಲ್ವಾ? ಇನ್ ಮುಂದೆ ನಾವ್ ಯಾವಾಗ್ಲೂ ಇದೇ ರೀತಿ ಇರ್ಬೇಕು. ಇವಾಗ ಇದು 2 ಊರಲ್ಲ, ಒಂದೇ ಊರಾಗ್ಬೇಕು. ಹಾಗಂತ ಹೇಳಿ ಪಕ್ಷಿಗಳು ಎಲ್ರು ಕೂಡ ತುಂಬಾನು ಸಂತೋಷದಲ್ಲಿ ಇದ್ರು. ಆ ದಿನದಿಂದ ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಒಬ್ರು ಮನೆಗೆ ಇನ್ನೊಬ್ರು ಹೋಗಿ ಹಬ್ಬ ವಿಶೇಷ ಏನೇ ಬಂದ್ರು ಎಲ್ರು ಒಗ್ಗಟ್ಟಾಗಿ ಇದ್ದು ಅದನ್ನ ಚೆನ್ನಾಗಿ ಆಚರಿಸ್ತಾ ಇದ್ರು. ಹಾಗೆ 2 ಊರಿನ ಪಕ್ಷಿಗಳು ಕೂಡ ತುಂಬಾ ಸಂತೋಷವಾಗಿ ಬಾಳಕ್ಕೆ ಶುರು ಮಾಡಿದ್ರು. ಪಕ್ಷಿಗಳ ಊರಿನಲ್ಲಿ ಅವರ ಊರಿನ ಹಬ್ಬ ಅಂದ್ರೆ ಎಲ್ರಿಗೂ ತುಂಬಾ ಇಷ್ಟ. ಆ ಊರಿನ ಹಬ್ಬ ಯಾವಾಗ ಬರುತ್ತೆ, ಯಾವಾಗ ಆಚರಿಸೋದು ಅಂತ ಕಾಯ್ತಾ ಇದ್ರು. ಮೊದಲನೇ ದಿನ ಶುರುವಾಗಿ ಕೊನೆ ದಿನ ತನಕ ಎಲ್ಲ ಮನೆಯಲ್ಲೂ ಕೂಡ ಹಬ್ಬದ ವಾತಾವರಣ ಕಾಣಿಸ್ತಿತ್ತು. ಪಕ್ಷಿಗಳು ಎಲ್ರೂ ಕೂಡ ಹೂಗಳಿಂದ ತಯಾರು ಮಾಡಿದ ಗೋಪುರದ ಸುತ್ತಮುತ್ತ ಇದ್ಕೊಂಡು ಸಂತೋಷವಾಗಿ ಹಾಡಾಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ರು. ಇದು ಅವರ ಊರಿನ ಹಬ್ಬದ ಒಂದು ಭಾಗ. ಮೊದಲನೇ ದಿನಾನೇ ಅಡವಿಗೆ ಹೋಗಿ ಅಂದವಾದ ಹೂಗಳನ್ನ ತಗೊಂಡ್ ಬಂದು ಗೋಪುರವನ್ನ ಅಲಂಕಾರ ಮಾಡಿದ್ರು. ಹಾಗೆ ಅಲಂಕಾರ ಮಾಡಿದ ಗೋಪುರದ ಮುಂದ್ಗಡೆ ಮಕ್ಕಳೆಲ್ಲರೂ ಸಂತೋಷವಾಗಿ ಆಟಾಡ್ತಾ ಇದ್ರು. ಒಂದೊಂದು ದಿನಾನು ಒಂದೊಂದು ತರದ ಪ್ರಸಾದಗಳನ್ನ ಮಾಡಿಟ್ಟು ಅವರು ಆ ಗೋಪುರವನ್ನ ದೇವತೆಯಾಗಿ ಅಂದ್ಕೊಂಡು ಪೂಜೆ ಮಾಡ್ತಾ ಇದ್ರು. ಹಾಗೆ ಎಲ್ರೂ ಸಂತೋಷವಾಗಿದ್ರು. ದಿನಗಳು ಹೋಗ್ತಾ ಹೋಗ್ತಾ ಹಬ್ಬದ ಆ ಸಂತೋಷ ಇನ್ನೂ ಹೆಚ್ಚಾಗ್ತಿತ್ತು. ಪಕ್ಷಿಗಳ ಊರಿನಲ್ಲಿ ಇದ್ದ ಚಿಕ್ಕ ಮಕ್ಕಳಿಗೆ ಈ ಊರಿನ ಹಬ್ಬ ಅಂದ್ರೆ ತುಂಬಾನು ಇಷ್ಟ. ಅವರು ಹಾಡ್ ಹಾಡೋದು, ಡ್ಯಾನ್ಸ್ ಮಾಡೋದು, ಏನಾದ್ರೂ ಒಂದು ಸ್ಪರ್ಧೆ ಇಟ್ಕೊಳ್ಳೋದು,
ಅದರಲ್ಲಿ ಭಾಗವಹಿಸಿ ಅದರಲ್ಲಿ ಗೆಲ್ಲೋದು. ಈ ರೀತಿ ತುಂಬಾನು ಸಂತೋಷವಾಗಿ ಹಬ್ಬ ಆಚರಿಸ್ತಾ ಇದ್ರು. ಪ್ರತಿದಿನ ಸಂಜೆ ಸಮಯ ಅವರು ದೇವತೆ ಅಂತ ಅಂದ್ಕೊಂಡು ಪೂಜೆ ಮಾಡುವ ಆ ಹೂಗಳ ಗೋಪುರದ ಮುಂದ್ಗಡೆ ನಿಂತ್ಕೊಂಡು ಎಲ್ರೂ ಸಂತೋಷವಾಗಿ ಹಾಡು ಹಾಡ್ಕೊಂಡು ಡ್ಯಾನ್ಸ್ ಮಾಡೋದು ಅವರ ಸಂಪ್ರದಾಯವಾಗಿತ್ತು. ಹೀಗೆ ದಿನಗಳು ಹೋಗ್ತಾ ಇತ್ತು. ಹಬ್ಬದ ಕೊನೆ ದಿನ ಬಂತು. ಊರಿನವರು ಎಲ್ರೂ ಅದಕ್ಕೆ ತಯಾರಿಗಳನ್ನ ಮಾಡ್ತಾ ಇದ್ರು. ಆದ್ರೆ ಇವತ್ತೇ ಕೊನೆ ದಿನ ಅನ್ನುವ ಆ ಕಷ್ಟನ ಅವ್ರ ಮುಖದಲ್ಲಿ ಕಾಣಿಸ್ತಿತ್ತು. ದೊಡ್ಡವರು ಎಲ್ರೂ ಕೂಡ ಒಂದ್ ಕಡೆ ಸೇರಿ ಕೊನೆ ದಿನ ಹಬ್ಬನ ಹೇಗೆ ಆಚರಿಸೋದು ಅಂತ ಮಾತಾಡ್ತಾ ಇದ್ರು. ಹಾ, ಎಲ್ರೂ ಕೇಳಿ, ಇವತ್ತು ಹೂ ಗೋಪುರನ ನಿಮ್ಮ ಜನ ಮಾಡ್ಬೇಕು. ಎಲ್ರಿಗೂ ಸುಮಾರು ಕೆಲಸ ಇರುತ್ತೆ ಅಲ್ವಾ? ಯಾವ ಕೆಲಸನ ಯಾರ್ಯಾರು ಮಾಡೋದು ಅಂತ ಇವಾಗಲೇ ಮಾತಾಡ್ಬಿಡೋಣ, ಸರಿನಾ? ಸರಿ ಮಹಿ, ಪ್ರಸಾದ ಮಾಡೋ ಕೆಲಸನ ನಾನು ತಗೊಳ್ತೀನಿ. ಹಬ್ಬ ಅಂದ್ರೇ ತುಂಬ ಮುಖ್ಯ, ಊಟ ಅಲ್ವಾ? ಅದೆಲ್ಲನೂ ನಾನು ಚೆನ್ನಾಗಿ ಮಾಡ್ತೀನಿ, ನಾನೇ ಎಲ್ರಿಗೂ ಕೊಡ್ತೀನಿ. ಅದನ್ನು ಕೇಳಿ ಎಲ್ಲರೂ ಜೋರಾಗಿ ನಗಾಡ್ತಾ ಇದ್ರು. ಚಿಚುಗೆ ಆಹಾರ ಅಂದರೆ ಎಷ್ಟು ಇಷ್ಟ ಅಂತ ಅಲ್ಲಿರುವ ಎಲ್ಲ ಪಕ್ಷಿಗಳಿಗೂ ಗೊತ್ತು. ಅಯ್ಯೋ ಚಿಚು, ಪ್ರಸಾದ ಮಾತ್ರ ಮುಖ್ಯ ಅಲ್ಲ, ಇವತ್ತು ಹೋಗಿ ಹೂಗಳನ್ನ ತಗೊಂಡು ಬರಬೇಕಾದೇ ಮುಖ್ಯ. ಸರಿ, ಎಲ್ಲರೂ ಸೇರಿ ಪ್ರಸಾದ ಮಾಡೋಣ. ಹಾಂ ಹೌದು, ನೀನು ಹೇಳಿದ್ದು ನಿಜಾನೇ ಚೋಟು. ಲೂಸಿ, ಕುಹು, ನೀವಿಬ್ರು ಹೋಗಿ ಹೂಗಳನ್ನು ತಗೊಂಡು ಬಂದ್ಬಿಡಿ. ಹಾಂ ಸರಿ, ನಾನು ಕುಹು ಇಬ್ರು ಹೋಗ್ತೀವಿ. ಆದರೆ ದಾರಿ ಮಧ್ಯದಲ್ಲಿ ಪಾನಿಪುರಿ ಗಾಡಿ ಇದ್ರೆ ಅಲ್ಲಿ ಸ್ವಲ್ಪ ನಿಲ್ತೀವಿ. ಅದನ್ನು ಕೇಳಿ ಎಲ್ಲರೂ ನಗುತ್ತಾ, ಲೂಸಿ, ನಿನಗೆ ಪಾನಿಪುರಿ ಅಂದರೆ ಅಷ್ಟಿಷ್ಟನಾ? ಇಲ್ಲಿ ನೋಡು ಲೂಸಿ, ಪಾನಿಪುರಿ ಗಾಡಿ ಹತ್ರ ನಿಲ್ಲೋದು ಬೇಡ. ಬೇಕಾದರೆ ನಿನಗೋಸ್ಕರ ನಾನು ಸಂಜೆ ಪಾನಿಪುರಿ ಮಾಡಿಕೊಡ್ತೀನಿ. ಎಷ್ಟು ಬೇಕೋ ಅಷ್ಟು ಬೇಕಾದರೂ ತಿನ್ನೋ. ದೊಡ್ಡವರು ಎಲ್ಲರೂ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರು. ಚಿಕ್ಕ ಮಕ್ಕಳು ಮಾತ್ರ ಯಾಕೋ ತುಂಬಾನೇ ಬೇಜಾರಿಂದ ಇದ್ರು. ಏ ಬನ್ನು, ಚಿನ್ನು, ಇವತ್ತು ಈ ಹೂಗೋಪುರನ ನೀರಲ್ಲಿ ಬಿಡ್ತಾರೆ ಅಂತೆ ಕಣೋ. ಯಾಕೆ ಬಿಡಬೇಕು? ನಾವು ಇದನ್ನ ಚೆನ್ನಾಗಿ ನೋಡ್ಕೊಳ್ತಿದ್ದೀವಿ ತಾನೇ? ಹೌದು, ನನಗೂ ಕೂಡ ಇಷ್ಟ ಇಲ್ಲ. ಆದರೆ ಅಮ್ಮನ ಹತ್ರ ಹೇಳಿದಾಗ ಹೀಗೆ ಮಾಡಲೇಬೇಕಂತೆ. ಆವಾಗಲೇ ಪುನಃ ಮುಂದಿನ ವರ್ಷ ಹಬ್ಬ ಬರುತ್ತೆ ಅಂತೆ. ಹೌದೌದು, ಆದರೆ ನಾವು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀವಿ ತಾನೇ? ಹಾಗಿರುವಾಗ ಇದನ್ನು ನೀರಲ್ಲಿ ಬಿಡಬೇಕಾಗಿರೋ ಅವಶ್ಯಕತೆ ಏನಿದೆ? ಹೌದಲ್ವಾ? ಬಾ, ಇವಾಗಲೇ ಹೋಗಿ ನಾವೆಲ್ಲರೂ ಸೇರಿ ಅಮ್ಮಂದ್ರ ಹತ್ರ ಮಾತಾಡೋಣ. ಹಾಗಂತ ಹೇಳಿ ಮಕ್ಕಳೆಲ್ಲರೂ ಕೂಡ ದೊಡ್ಡವ್ರ ಹತ್ರ ಹೋದ್ರು. ಏನಾಯ್ತು? ಯಾಕೆ ಎಲ್ರೂ ಒಂಥರ ಇದ್ದೀರಾ? ಅಮ್ಮ, ಈ ಹೂಗೋಪುರನ ಇವತ್ತು ನೀರಲ್ಲಿ ಬಿಡಬೇಕಾ? ಯಾಕಮ್ಮ? ನಮ್ಮ ಜೊತೆ ಇರಲಿ. ಹೌದು ಅತ್ತೆ, ಯಾಕೆ ಬಿಡಬೇಕೋ? ನಾವು ಇಷ್ಟು ದಿನ ಚೆನ್ನಾಗಿ ನೋಡ್ಕೊಂಡಿದ್ದೀವಿ ಅಲ್ವಾ, ಇನ್ನು ಮುಂದೆನೂ ನೋಡ್ಕೊಳ್ತೀವಿ. ಹೌದು, ನಮಗೂ ಕೂಡ ಇಷ್ಟನೇ ಇಲ್ಲ. ಇಷ್ಟು ದಿನ ಸಂತೋಷವಾಗಿದ್ದು ಇವಾಗ ಸಂತೋಷ ಯಾಕೆ ಕಳ್ಕೊಳ್ಬೇಕು? ಹಾಗಲ್ಲ ಮಕ್ಕಳೇ, ಹಾಗೆ ಮಾತಾಡೋದು ತಪ್ಪು. ಈ ವರ್ಷ ಹಬ್ಬ ಆಚರಿಸಿದ ಹಾಗೆ ಮುಂದಿನ ವರ್ಷ ಹಬ್ಬ ಆಚರಿಸ್ಬೇಕು ಅಲ್ವಾ? ಆವಾಗ ಈ ವರ್ಷ ಹಬ್ಬ ಮುಗಿಲೇಬೇಕು. ಅದಕ್ಕೆ ಮಾಡಬೇಕಾಗಿದ್ರೆ ಮಾಡಬೇಕು. ಹಬ್ಬ ಈ ಸಲ ತುಂಬ ಚೆನ್ನಾಗಿತ್ತು ಸರಿ, ಆದರೆ ಇವಾಗ ಗೋಪುರನ ನೀರಲ್ಲಿ ಬಿಡೋದ್ರಲ್ಲಿ ಮಾತ್ರ ನಮಗಿಷ್ಟ ಇಲ್ಲ. ಹಾಗೆ ಹೇಳಬಾರ್ದು. ಚೆನ್ನಾಗಿ ಪ್ರಸಾದ ತಿಂದರೆ ಅಲ್ವಾ, ಮುಂದಿನ ವರ್ಷನೂ ಅದೇ ರೀತಿ ಪ್ರಸಾದ ಬೇಡವಾ ನಿಮಗೆ? ಮಕ್ಕಳೆಲ್ಲರೂ ತುಂಬಾ ಬೇಜಾರಿಯಿಂದ ಅಲ್ಲಿಂದ ಹೋದ್ರು. ಆವಾಗ ಮಹಿಹದ್ದು ಮಕ್ಕಳ ಹತ್ತಿರ ಬಂತು. ಮಹಿಹದ್ದು ತುಂಬಾ ಬುದ್ಧಿವಂತೆ, ಅವಳಿಗೆ ಎಲ್ಲ ವಿಷಯನೂ ಗೊತ್ತು. ಮಕ್ಕಳೇ, ಈ ರೀತಿ ನಾವು ಹೂಗೋಪುರನ ನಿಮಜ್ಜನ ಮಾಡೋಕ್ಕೆ ಒಂದು ಕಾರಣ ಇದೆ. ಅದು ನಮ್ಮ ಹಬ್ಬದಲ್ಲಿ ಒಂದು ಭಾಗ. ಇವಾಗ ಗೋಪುರನ ಹೂಗಳಿಂದ ಅಲಂಕಾರ ಮಾಡಿದ್ದೀವಿ ತಾನೆ? ಆ ಎಲ್ಲ ಹೂಗಳಲ್ಲೂ ಬೀಜಗಳಿರುತ್ತೆ ತಾನೆ? ಇವಾಗ ಆ ಹೂಗೋಪುರನ ತಗೊಂಡು ಹೋಗಿ ನಾವು ನದಿ ನೀರಲ್ಲಿ ಬಿಟ್ಟರೆ ಅದು ಏನಾಗುತ್ತೆ? ನದಿ ನೀರು ಇಳ್ಕೊಂಡು ಹೋಗುತ್ತೆ. ನದಿ ನೀರಲ್ಲಿ ಹೋದ ಆ ಹೂಗಳೆಲ್ಲ ಎಲ್ಲಾದರೂ ಒಂದು ಕಡೆ ನಿಂತೋಗುತ್ತೆ. ಆವಾಗ ಅದರೊಳಗಡೆ ಇರುವ ಬೀಜಗಳು ಮಣ್ಣಿನಲ್ಲಿ ಬೀಳುತ್ತೆ. ಆ ಮಣ್ಣಿನಲ್ಲಿ ಬಿದ್ದ ಬೀಜಗಳು ಪುನಃ ಗಿಡವಾಗಿ ಬೆಳೆದು ಅದರಲ್ಲಿ ಒಂದು ವರ್ಷದಲ್ಲಿ ಹೂಗಳೆಲ್ಲ ಬಂದು ಆ ಹೂಗಳಿಂದ ಪುನಃ ನಾವು ಗೋಪುರನ ತಯಾರು ಮಾಡ್ತೀವಿ. ಹಾ, ಹೌದಾ ಮಹಿಯತ್ತೆ? ಹೂ ಪುನಃ ನಮ್ಮ ಕೈಗೆ ಸಿಗುತ್ತಾ? ಹೌದು, ಮತ್ತೆ ಅದಕ್ಕೆ ಅಲ್ವಾ ನಾವು ಗೋಪುರನ ನೀರಲ್ಲಿ ಬಿಡೋದು. ಹಾಗೆ ಮಹಿಹದ್ದು ಮಕ್ಕಳ ಹತ್ರ ಹೇಳಿದಾಗ ಮಕ್ಕಳು ಮಹಿಹದ್ದು ಹೇಳಿದ ವಿಷಯನ ಅರ್ಥ ಮಾಡ್ಕೊಂಡ್ರು. ಅವ್ರಿಗೆ ಆ ವಿಷಯ ತುಂಬ ಇಷ್ಟನೂ ಆಯ್ತು. ಇವಾಗ ನೀರಿನಲ್ಲಿ ಹೋಗುವ ಹೂಗಳು ಪುನಃ ಗಿಡಗಳಾಗಿ ಬೆಳೆದು ಹೂಗಳಾಗಿ ಬೆಳೆದು ಅವ್ರ ಕೈಗೆ ಸಿಗುತ್ತೆ ಅನ್ನುವ ನಂಬಿಕೆ ಅವ್ರಿಗಿತ್ತು. ಈ ಕಡೆ ಕುಹು ಲೂಸಿ ಇಬ್ರು ಕೂಡ ಹೂಗಳನ್ನ ತಗೊಂಡು ಬರೋದಕ್ಕೋಸ್ಕರ ಬೇಗನೆ ಅಡವಿಗೆ ಹೋದ್ರು. ಆ ಅಡವಿಯಲ್ಲಿ ಸುಮಾರು ಹೂಗಳು ತುಂಬಿರುವ ಒಂದು ಅಂದವಾದ ಜಾಗ ಇತ್ತು. ಕುಹು, ಈ ಹೂಗಳೆಲ್ಲ ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಪರಿಮಳ ಬೇರೆ. ಹೌದು ಲೂಸಿ, ಸರಿ ಬಾ, ಸಂಜೆ ಸಮಯ ಆಗ್ತಾ ಇದೆ ಅಲ್ವಾ, ಬೇಗ ಹೂ ತಗೊಂಡು ಊರಿಗೆ ಹೋಗ್ಬೇಕು. ಹಾಗಂತ ಹೇಳಿ ಲೂಸಿ ಕುಹಿ ಇಬ್ರು ಹೂಗಳನ್ನ ತಗೊಂಡು ಊರಿಗೆ ಬಂದ್ರು. ಈ ಕಡೆ ಟುನಿ, ಚಿಚು, ಚೋಟು 3 ಜನ ಸೇರಿ ಪೂಜೆಗೆ ಬೇಕಾಗಿರುವ ಎಲ್ಲ ಪ್ರಸಾದಗಳನ್ನ ಮಾಡಕ್ಕೆ ಶುರು ಮಾಡಿದ್ರು. ಆಹಾ,
ನನ್ನ ಕೈ ರುಚಿನೇ ಕೈ ರುಚಿ. ನನ್ನನ್ನು ಮಿಂಚಕ್ಕೆ ಇಲ್ಲಿ ಬೇರೆ ಯಾರೂ ಇಲ್ಲ. ಯಾಕೆ ಚಿಚು, ನೀನು ಮಾತ್ರ ಚೆನ್ನಾಗಿ ಮಾಡ್ತೀಯಾ, ನಾವು ಮಾಡಲ್ವಾ? ಅಯ್ಯೋ ಚೋಟು, ನಾನು ಆ ರೀತಿ ಏನು ಹೇಳಲೇ ಇಲ್ವಲ್ಲ. ಚೋಟು ಹಲವು ಥರದ ಆಹಾರಗಳನ್ನು ತಯಾರು ಮಾಡಿದ್ಲು. ಹುಳಿಯನ್ನ, ಲೆಮನ್ ಅನ್ನ, ಮೊಸರನ್ನ, ಟೊಮೆಟೊ ಅನ್ನ, ಹೀಗೆಲ್ಲನೂ ತಯಾರು ಮಾಡಿದ್ಲು. ಟುನಿ ಹಲವು ಥರದ ಸಿಹಿಗಳನ್ನು ತಯಾರು ಮಾಡಿದ್ಲು. ಚಿಚುಕಾಗೆ ಎಲ್ರಿಗೂ ಇಷ್ಟವಾದ ಪಾನಿಪುರಿನ ತಯಾರು ಮಾಡಿದ್ಲು. ಹೀಗೆ ಸಂಜೆ ಸಮಯ ಆಯಿತು. ಎಲ್ಲರೂ ಅವರ ಕೆಲಸನ ಮುಗಿಸಿದ್ರು. ಸಂಜೆ ಸಮಯ ಊರಿನ ಮಧ್ಯದಲ್ಲಿ ಎಲ್ಲರೂ ಮಾಡಿದ ಹೂಗೋಪುರಗಳನ್ನು ತಗೊಂಡು ಬಂದಿಟ್ಟು ಎಲ್ಲ ಪೂಜೆಗಳನ್ನ ಮಾಡಿದ್ರು. ಆಮೇಲೆ ಮಕ್ಕಳೆಲ್ಲರೂ ಸೇರಿ ಸಂತೋಷವಾಗಿ ಹಾಡು ಹಾಡ್ತಾ ಇದ್ರು. ನಿಜವಾಗ್ಲೂ ನಮ್ಮ ಗೋಪುರ ತುಂಬ ಚೆನ್ನಾಗಿದೆ. ಅಮ್ಮ, ನಾನೊಂದು ಹಾಡು ಹಾಡ್ತೀನಿ. ನಾನು ಕೂಡ ಹಾಡು ಹಾಡ್ತೀನಿ. ನಾನು ಕೂಡ ಹಾಡ್ತೀನಿ. ಹಾಗಂತ ಹೇಳಿ ಮಕ್ಕಳೆಲ್ಲರೂ ಹಾಡು ಹಾಡ್ತಾ ಇದ್ದಾಗ ದೊಡ್ಡವರು ಕೂಡ ಅವ್ರ ಜೊತೆ ಸೇರಿ ಹಾಡು ಹಾಡೋಕ್ಕೆ ಶುರು ಮಾಡಿದ್ರು. ಹಾಗೆ ಹಾಡು ಹಾಡ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಅವರೆಲ್ಲರೂ ತುಂಬಾ ಸಂತೋಷವಾಗಿದ್ರು. ಸುಮಾರು ಹೊತ್ತು ಇದೇ ರೀತಿ ಡ್ಯಾನ್ಸ್ ಮಾಡ್ತಾ ಇದ್ರು. ಆಮೇಲೆ ಲೂಸಿ ಪಾರಿವಾಳ ಈ ರೀತಿ ಹೇಳಿತು, ಸರಿ ಸಮಯ ಆಗ್ತಿದೆ, ಗೋಪುರನ ಬೆನ್ನಲ್ಲಿ ಇಟ್ಕೊಂಡು ಬನ್ನಿ, ಎಲ್ಲರೂ ನದಿ ತೀರಕ್ಕೆ ಹೋಗ್ಬೇಕಲ್ವಾ? ಹಾಗಂತ ಹೇಳಿ ಪಕ್ಷಿಗಳು ಎಲ್ಲರೂ ಕೂಡ ಅವರು ಮಾಡಿದ ಹೂಗೋಪುರನ ಅವರ ಬೆನ್ನಿನಲ್ಲಿ ಇಟ್ಕೊಂಡು ನದಿ ತೀರಕ್ಕೆ ಹೊರಟ್ರು. ಮುಂದ್ಗಡೆ ಮಹಿ ಹದ್ದು ನಡ್ಕೊಂಡು ಹೋಗ್ತಾ ಇತ್ತು. ದೊಡ್ಡವರು ಎಲ್ಲರೂ ಗೋಪುರಗಳನ್ನ ತಗೊಂಡ್ ಬರ್ತಿದ್ರು. ಮಕ್ಕಳೆಲ್ಲರೂ ಹಾಡು ಹಾಡ್ಕೊಂಡು ಸಂತೋಷವಾಗಿ ಡ್ಯಾನ್ಸ್ ಮಾಡ್ತಿದ್ರು. ಹಾಗೆ ಅವರು ಹೂಗೋಪುರಗಳನ್ನ ಅವ್ರ ಊರಿನಲ್ಲಿರುವ ನದಿ ನೀರಿನಲ್ಲಿ ಬಿಟ್ರು. ನದಿ ನೀರಿನಲ್ಲಿ ಆ ಹೂಗೋಪುರಗಳು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಣ್ಣ ಬಣ್ಣವಾಗಿರುವ ದೀಪಗಳನ್ನ ನೋಡಿದ ಹಾಗೆ ಎಲ್ಲರೂ ಅದನ್ನ ನೋಡ್ತಾ ಇದ್ರು. ಹಾಗೆ ಗೋಪುರಗಳ ನಿಮಜ್ಜನ ಮುಗಿದ ಮೇಲೆ ಪಕ್ಷಿಗಳು ಎಲ್ಲರೂ ಕೂಡ ಪ್ರಸಾದ ತಿನ್ನೋದಕ್ಕೋಸ್ಕರ ಒಂದ್ ಕಡೆ ಸೇರಿದ್ರು. ಎಲ್ಲರೂ ಚಿಚುಕಾಗೆ ಮಾಡಿಕೊಟ್ಟ ಪಾನಿಪುರಿನ ಮೊದಲು ತಿಂದ್ರು. ಆಮೇಲೆ ಚೋಟುಗಿಳಿ ಮಾಡಿದ ಆಹಾರಗಳನ್ನೆಲ್ಲ ತಿಂದ್ರು. ಅದೇ ರೀತಿ ಟುನಿಗುಬ್ಬಚ್ಚಿ ಮಾಡಿಕೊಟ್ಟ ಸಿಹಿಗಳನ್ನ ಕೂಡ ತುಂಬಾ ಇಷ್ಟಪಟ್ಟು ತಿಂದ್ರು. ಎಲ್ರೂ ಕೇಳಿ, ನಾವೆಲ್ಲರೂ ಈ ಸಲ ಒಟ್ಟಿಗೆ ಇದ್ದಿದ್ರಿಂದ ತುಂಬಾ ಚೆನ್ನಾಗಿ ಹಬ್ಬ ಆಚರಿಸಿದ್ದೀವಿ. ಇದರಿಂದ ಏನ್ ತಿಳಿತಾ ಇದೆ? ನಾವೆಲ್ಲರೂ ಒಟ್ಟಿಗೆ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ. ನಿಜಾನೇ, ಮುಂದಿನ ವರ್ಷ ಹಬ್ಬ ಯಾವಾಗ ಬರುತ್ತೋ, ಯಾವಾಗ ಈ ರೀತಿ ಪ್ರಸಾದ ಸಿಗುತ್ತೋ ಅರ್ಥ ಆಗ್ತಿಲ್ಲ. ಹಾಗಂತ ಚಿಚ್ಚು ಹೇಳಿದನ್ನ ಕೇಳಿ ಅಲ್ಲಿದ್ದವರು ಎಲ್ಲರೂ ಕೂಡ ಜೋರಾಗಿ ನಗಾಡ್ತಾ ಇದ್ರು. ಹಾಗೆ ಅವರು 7 ದಿನಗಳ ತನಕ ಹಬ್ಬ ತುಂಬಾ ಚೆನ್ನಾಗಿ ಮಾಡಿದ್ರು. ಆಮೇಲೆ ಪಕ್ಷಿಗಳ ಊರಿನಲ್ಲಿದ್ದ ಪಕ್ಷಿಗಳು ಪುನಃ ಅವರ ಸಾಧಾರಣ ಜೀವನನ ಬಾಳಕ್ಕೆ ಶುರು ಮಾಡಿದ್ರು. ಆದ್ರೆ ಎಲ್ರಿಗೂ ಆ ಊರಿನ ಹಬ್ಬ ಆಚರಿಸಿದ ಆ ವಿಷಯ ಮಾತ್ರ ಮರೆಯಕ್ಕಾಗ್ಲಿಲ್ಲ. ಅದರಲ್ಲೂ ಮಕ್ಕಳಿಗಂತೂ ಆ ಹಬ್ಬ ವಾತಾವರಣದಿಂದ ಹೊರಗಡೆ ಬರೋದು ಕಷ್ಟ ಆಗ್ತಾ ಇತ್ತು. ಆದ್ರೆ ಬೇರೆ ದಾರಿ ಇಲ್ಲದೆ ಎಲ್ಲರೂ ಅವರ ಕೆಲಸ ಮಾಡ್ತಾ ಇದ್ರು. ಆದ್ರೆ ಆ ಹಬ್ಬ ಪುನಃ ಯಾವಾಗ ಬರುತ್ತೆ, ಪುನಃ ಯಾವಾಗ ಆಚರಿಸೋದು ಅಂತ ಎಲ್ಲರೂ ಅಂದ್ಕೊಳ್ತಾ ಇದ್ರು. ಹಾಗೆ ಪಕ್ಷಿಗಳು ಅವ್ರ ಊರಿನಲ್ಲಿ ಯಾವುದೇ ವಿಶೇಷ ಹಬ್ಬ ಏನ್ ಬಂದ್ರೂ ಸರಿ ಒಗ್ಗಟ್ಟಾಗಿದ್ದು ಅವರೆಲ್ಲರೂ ಒಟ್ಟಿಗೆ ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ತುಂಬಾ ಚೆನ್ನಾಗಿ ಆ ಊರಿನಲ್ಲಿ ಎಲ್ಲ ಹಬ್ಬಗಳನ್ನ ಆಚರಿಸ್ತಾ ಇದ್ರು. ಹಾಗೆ ಪಕ್ಷಿಗಳ ಊರಿನಲ್ಲಿದ್ದ ಪಕ್ಷಿಗಳು ಎಲ್ಲರೂ ಕೂಡ ತುಂಬಾನು ಸಂತೋಷವಾಗಿ ಜೀವನ ಬಾಳ್ತಿದ್ರು.